ಶಾಂತ, ಹೌದು ಬೆಣ್ಣೆ ಕೊಟ್ಟು ಕಳ್ಸಿದೆ ಅಂತಲ್ಲ. ಆ ಗಿರ್ಜಿಗ್ ಬೆಣ್ಣೆ ಕೊಡ್ಬೇಡ. ತಡಿಬೇ ಆದಲ್ಲ, ಬೆಣ್ಣೆ ಕೊಟ್ಟು ಕಳ್ಸಿದೇನೆ. ಅಲ್ಲ ಅವ್ರಿಗೇನ್ ಕಡಿಮೆ ಅಲ್ಲಿ ಬೇಕಾದಟ್ಟಿರ್ತೈತಿ. ಇಲ್ಲೇ ಮಾರಿದ್ರೆ ನಮಗ ಒಟ್ಟು ರೊಕ್ಕ ಆಗಂಗಿಲ್ಲ ನನ್ನ ಕೈಯಾಗ. ನಿಂದೊಂದು ಹಗಣನ ತಗಣ ಮಾಡ್ತೀವಿ, ಹಗಣಿಗಿತ್ತಿ ನೀ ಬರಬರಿ ಇಲ್ಲ, ನೀ ಹೆಣ್ಮಗಳು ನೀನ ತಗ. ಅಲ್ಲಿ ಕೊಟ್ಟು ಕಳ್ಸು ಕೆಲಸ ಏನಿತ್ತು ನಿಂದ? ಹಂಗ ಕೇಳ ಮಗನ, ಹಂಗ ಕೇಳ. ನನ್ನ ಮಗಳ ಮನೆಗೆ ಒಟ್ಟು ಕೊಟ್ಟು ಕಳಿಸ್ಬೇಕಂದ್ರ ಅಲ್ಲಿ ಐತಲ್ರಿ ಐನ ಅತ್ತಿಯಾರ. ಎದಕ್ರಿ ಸುಳ್ಳ? ಅಲ್ಲಿ ಐತಲ್ಲ ಅವ್ರಿಗೆ ಅಂದ ಬಿಟ್ಲಪ್ಪ. ತನ್ನ ಮಗಳಿಗಾದ್ರೂ ಕೊಟ್ಟು ಕಳ್ಸಿದ್ಲ. ಒಟ್ಟ ಈ ಮನಿ ಒಳಗ ಇವ್ರದ ಆಗ್ಬಿಡತ್ತ ಆಡಾಳತ. ಅಲ್ಲಿ ಬೇ, ನಿಮ್ಮ ಮನಿಗಾರ ಅಲ್ಲಿ ಮಗಳ ಮನೆಗೆ ಯಾಕೆ ಕೊಡ್ಬೇಕು? ಅಲ್ಲಿ ಅವ್ರ ಮನೆಗೂ ಹೈನಿಲ್ಲನ? ಸುಮ್ಮನೆ ಒಂದು ಏನಾರ ತಕೊಂಡ್ ನಿಲ್ತಿಯತ್ತಾಗ. ಅಯ್ಯ ಹಾಲ್ ಕಟ್ಬೇಡ, ನಿಮ್ ತಂಗಿ ಎಲ್ಲ ಅನ್ಲಾಕಿ. ತಂಗ್ಯಾರಾಗ್ಲಿ ಯಾರಾಗ್ಲಿ ಸ್ವಲ್ಪ ಸುಮ್ಕಿರು. ರೊಕ್ಕ ಮುಖ್ಯ ಇಲ್ಲಿ. ಒಂದೊಂದು ತುಟ್ಟಿ ಸಾಮಾನ್ ರೇಟ್ ಗಗನಕ್ಕೆ ಏರಾಕತ್ತೈತಿ ಇಲ್ಲಿ. ಬೆಣ್ಣಿ ಮಾರಿದ್ರೆ ಮಾತೋಡ್ ಕೈಯಾಗ ರೊಕ್ಕ ಕಿತ್ತು ತಡಕಿದ್ದ ಅಲ್ಲಿ ಕೊಟ್ಟು ಕಳ್ಸಾಳಲ್ಲಿ. ಇವತ್ತೇನೆ ಚಳಕ ಉಪ್ಪಿನಕಾಯಿ ಅದು ಕೊಡಾಕೊಬಿಡ, ತೆಗದಿಡ. ಏನ ನಮ್ಗ ಒಂದ್ 2 ವರ್ಷ ತಿನ್ನಾಕ್ ಬರ್ತೈತಿ. ನೋಡಪ್ಪ, ನಾನ್ ನನ್ನ ಮಗಳಿಗೆ ಕೊಟ್ಟು ಕಳ್ಸಕ್ಕೆ ಒಟ್ಟು ನನ್ನ ಮಗಳಿಗೆ ಒಟ್ಟು ಕೊಡಕ್ಕೆ. ಆಕೆ ಏನ ಕಸ್ತೂರಿ ಕೊಡ್ತಾಳಂತಲ್ಲ, ಮತ್ತೆ ಆಕೆ ಕಸ್ತೂರಿಗೂ ಕೊಡ್ತಾಳ, ಏನ್ ಮಾಡ್ತಾಳ ಅದು ಬೇಕಾದ್ರೆ ಬಿಡಿಸು. ನನ್ನ ಮಗಳಿಗೆ ನಾ ಕೊಟ್ಟು ಕಳ್ಸಕ್ಕೆ 4 ದಿನ ಹೋಗೇ ಬರ್ತೇನೆ ನಾನು. ಯವ್ವ ಸುಮ್ನೆ ಇರ್ತೀನಿ ಹೊಟ್ಟೆ. ಅಲ್ರಿ ಅದ್ ಹೆಂಗ್ ನಿಮ್ ಲೆಕ್ಕ ಅಂತ ನಾನು ಹಡದ ಮಗಳಿಗೆ ಬೆಣ್ಣೆ ಕೊಡಬೇಡ, ಉಪ್ಪಿನಕಾಯಿ ಕೊಡಬೇಡ ಅಂತೇಳಿ ಏನ ಯಾರ ಹೊಟ್ಟೆಗೆ ಹೋಗಿ ಬಂಗಾರ ಬೇಕಾಗೈತದ? ಕೂಳಂದ್ರೆ ಏನ್ ಕುಂಟಿ ಬಂಗಾರ ಆಗೈತಲ್ಲ ನಿಮ್ಗತ್ತಾಗ? ಸುಮ್ನೆ ಇರ್ರಿ, ತಿನ್ಲಿ. ಏನು ಹಡದ ಮಗಳಿಗೆ ಕೊಡಾಕು ಇಷ್ಟು ಚೆನೆತನ ನಿಮ್ದು? ಉಳಿಸಿ 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 ಕುಂದಿಸಿ ಗಂಗಾವನ್ನ ಕೂಡಿಸಿ ಏನ್ ಮಾಡ್ಬೇಕಂತ ಮಾಡಿರಿ? ಏನಿಲ್ಲ, ಸತ್ತಾಗ ಮನುಷ್ಯ ಇಲ್ಲೇ ಬಿಟ್ಟು ಹೋಗುದೆ. ಸುಮ್ನೆ ಇರ್ರಿ. ಅಲ್ಲಿ ಅಳಾಗ ಆರಾಮಿಲ್ಲ, ಲೆಕ್ಕದಂತ ಅಡಿಗೆ ಮಾಡ್ಕೊಂಡು ಹೋಗಿ ನೋಡ್ಬೇಕು. ಅಂತದ ಏನ ಮೊನ್ನೆ ಅಲ್ಲಿಂದ ಬಂದೇವು ಅಂತೇಳಿ ಒಟ್ಟು ಬೆಣ್ಣೆ ಕೊಟ್ಟು ಕಳ್ಸೇನಿ. ಉಪ್ಪಿನಕಾಯಿನೂ ಆಕಿ ಕೊಡಾಕಂತೇಳಿ ಬೇರೆ ಇಟ್ಟೇನಿ. ಕಳ ತಿನ್ಕೊಟ್ರ ಆತಂತ ಸುಮ್ಮನೆ ಏನೊಮ್ಮೆ ಮುಗುದಿಂದ ತಗ. ಕೊಡು, ಮನಿನ ಗುಡಿಸಿ ಗುಂಡಾಂತರ ಮಾಡು. ಗುಂಡಾಂತರ ಮಾಡೋದು ಆಮ್ಯಾಗ. ಇನ್ಮೇಲೆ ಮನ್ಯಾಗ ಸುಸಿ ಅದಾಳ. ಇನ್ ಮ್ಯಾಗರ ಸಂದಕದಾಗಿಟ್ಟು ಚಾವಿ ಹಾಕೋದು ಸಂತಿನ ಒಟ್ಟು ಬಿಡ್ರಿ. ಹಂಗ ಮಾಡಾಕ್ ಹೋಗ್ಬೇಡ್ರಿ. ಪಟ ಏನ ಸಂತಿ ಗಿಂತಿ ಎಲ್ಲ ಹೊರಗ ಕೊಡ್ರಿ. ಮಾಡ್ತೀವಿ, ಹಂಗೇನು ಎಲ್ಲ ಕೆಡ್ಸೋದಿಲ್ಲ. ಇತಿಮಿತವಾಗಿ ಮಾಡ್ತೀವಿ. ಏನ್ ಬೇಡ, ನಾ ಏನ್ ಕೊಡುದಿಲ್ಲ. ಏನ ಆ ಇವ ಸಿದ್ದಪ್ಪ ಅನ್ನೋದ್ರ ಹೇಳ ನನಗ. ಸಿದ್ದಪ್ಪ ನಾ ಅಲ್ಲ, ಮತ್ತೆ ನನ್ನದ ಹೆಸರು ಅವಂದು. ಅವ ಲವಣಿ ತಂದು ಕೊಡ್ತೇನೆ ಅಂದ ಅನ್ನಕ್ಕೆ. ಲವಣಿ ತಂದು ಕೊಟ್ಟನಂದ್ರ ಚೊಲತ್ತಂಗ ಹಸನ ಮಾಡಿ ಚೀಲ್ಕ್ ಹಾಕಿಡವನ್ ಚಂದಾಗಿ ಬೇನ್ ತಪ್ಪಲ ಹೋಗದ ಅದ್ರೊಳಗ. ಏನ ತೆಗದಿಡ, ನಾ ಅನ್ನಕ್ ಬರ್ತೈತಿ. ಮತ್ತೆ ಹುಳಾಪಳ ಆಗಿದಾವ್. ಹುಳ ಆಗುದಿಲ್ಲ, ಆದ್ರೂ ಚಂದಾಗ ಹಸನ್ ಮಾಡು. ಸಣ್ಣನ್ ಬೆಳ ಚಳ್ಳು ಮಾಡು, ಅವು ಇರ್ತಾವ. ಯಾಕಂದ್ರ ಎರೆಮಣ್ಣಲ್ಲ, ಅದಕ್ಕೆ ಒಂದ್ ಸ್ವಲ್ಪ ನೋಡ ಒಂದ್ ಚಂದಾಗಿ ಹಸ ಮಾಡು. ಹಾ ಆತ್ ತಗೋರಿ, ಹಸನ್ ಮಾಡಿ ಒಗತ್ತಾಗಿ ತೆಗೆದಿಡ್ತೇನೆ. ಇರಮ್ಮ, ಬರ್ಬೇಕ ಅಪರೂಪಕ್ಕೆ ಬಂದ್ಬಿಟ್ರಿ. ಇನ್ನು ಮೊನ್ನೆರ ಬಂದೋಗಿದ್ರಿ, ಅಪರೂಪ ಆಗಿಬಿಡ್ತಪ್ಪ ಭಾಳ. ತಾಸಿಗೊಮ್ಮೆ ಬರ್ಕೊಂತ ಹೋಗ್ಕೊಂತೀರ್ರಿ. ಹಂಗೆ ಅಪರೂಪಕ್ಕೊಮ್ಮೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬಟ್ರಿ ಬಂದ್ರೆ ಹೆಂಗೆ ನೀವು? ಅಣ್ಣ ಬಾ ಅಣ್ಣ, ಒಳಗೆ ಬಾಕಂದ್ರೆ ಬಾ. ಹಂಗೆ ಬಾ, ನಮ್ಮ ಅತ್ತಿ ನಕಲಿ ಮಾಡ್ತಾರೆ. ನಕಲಿ ಏನೈತಿಪ್ಪ? ಇದು ಮನಿ ನಿಂದು, ನಿನ್ನ ಮಗಳು ಅದಾಳ, ನಿಮ್ಮ ತಂಗಿ ಅದಾಳ. ಇಲ್ಲೇ ನಮ್ದು ಏನೈತಿ ಅಪ್ಪ? ನಮ್ದು ನಡಿತೈತಿ ಏನು? ನೀ ಯಾವಾಗಾರ ಬಾ, ಯಾವಾಗಾರ ಹೋಗು. ಬರೀಪ್ಪ ಬಾ, ಕುಂದ್ರ ಬಾ. ಅದು ಏನಿಲ್ರಿ ಅಮ್ಮಾರ, ನಮ್ಮ ಮನ್ಯಾಗ ಆಕಳ ಗಬ್ಬಿತ್ತು ಲಕ್ಷ್ಮಿ ಅಂತೇಳಿ ಇಳದೈತೆ. ಅದು ಆಕಳ ಇವತ್ತು ಬೆಳಿಗ್ಗೆ. ಅದಕ್ಕೆ ನಮ್ಮ ಈರಮ್ಮಗೆ ಗಟ್ಟೆನ ಗಿಣ್ಣ ಅಂದ್ರೆ ಭಾಳ ಇಷ್ಟ ರೀ. ಆಕಿಗೆ ಗಿಣ್ಣದ ಬಡಿ ಅಂದ್ರೆ ಅಷ್ಟು ಪ್ರಾಣ ಆಕಿಗೆ. ಅದಕ್ಕೆ ಹಾಕ್ತಿದ್ದಂಗೆ ನನ್ನ ಹೆಂಡತಿ ಹೋಗ್ರಿ ಹಾಲು ಕೊಟ್ಟು ಬರ್ರಿ ಆಕಿಗೆ ತಿಂತಾಳ ಮಾಡ್ಕೊಂಡಲ್ಲಿ ಅಂತೇಳಿ ಕೊಟ್ಲ. ಅದು ಈ ಬಿಟ್ಟು ತಿನ್ನಾಕರ ಮನಸ್ಸು ಹೆಂಗೆ ಬರ್ತೈತೆ ರೀ. ಹಾಗಾಗಿ ಹಾಲು ನಿಮ್ಗೊಂದಿಷ್ಟು ತೊಗೊಂಡು ನಮಗೊಂದು ವಾಟೆ ಅಷ್ಟ ಇಟ್ಕೊಂಡೀನಿ. ಅಂದ ವಾಟೆ ಇಟ್ಕೊಂಡು ಉಳ್ಕಿದಷ್ಟು ಹಾಲು ಹಿಂಡ್ಕೊಂಡು ಇದ್ರಾಗ ತಂದೇನಿ ನೋಡ್ರಿ. ಓ, 1ನೇ ದಿನದ ಗಿಣ್ಣನ ಇದು? ಅಡ್ಡಿಲ್ಲ, ಗಿಣ್ಣ ಒಡಿ ಮಾಡ್ಬೋದು. 2ನೇ ದಿನದ್ದು ಮಾಡ್ಬೋದು, 3ನೇ ದಿನದ ಒಡಕಾಕತಿ. ಇರ್ಲಿ ತೊಂಬರಿಪ್ಪ, ಚಲೋ ಆತ್ ತೊಂಬ. ನಾನು ಭಾಳ ದಿನ ಆಗಿತ್ತು ಗಿಣ್ಣ ತಿನ್ಬೇಕಂತೇಳಿ ತಿನ್ನಾಕ ಆಗಿದ್ದಿಲ್ಲ ಒಟ್ಟ ಗಿಣ್ಣದ ಒಡಿನ. ಎಲ್ಲಿ ನಮ್ಮ ಆಕಳ ತಡಕಿಲ್ದ ಇಳಿದು ಈ ಸಲ ಯಾವ ಗಬ್ಬಿಲ್ಲ. ಭಾಳ ದಿನ ಆಗಿತ್ತಪ್ಪ ತಿನ್ಬೇಕನ್ನಂಗಾಗಿ. ಚಲೋ ಆತ್ ತೊಂಬ ಮಾಡಿಸ್ಕೊತೇನೆ ಇವತ್ತು. ಅಣ್ಣ ಬಾ, ಕುಂದ್ರ ಬಾ. ಮಾವರ ಆರಾಮದಿರಲ್ರಿ? ಆರಾಮದೇನ್ ನೋಡಪ್ಪ, ಚಲೋ ಆತ್. ಗಿಣ್ಣದ ಹಾಲು ತಂದು ಕೊಟ್ಟಿದ್ದು ನನಗೂ ತಿನ್ಬೇಕನ್ನಂಗಾಗಿತ್ತು. ಭಾರಿ ಐತ್ರಿ ಮಾವರ, ಮಸ್ತ್ ಕಸು ಬಾಳ್ರಿ. ಗಿಣ್ಣ ಅಂತಿರಲ್ಲ, ಮನುಷ್ಯಾಗ ಕಸು ಬಾಳ್ ನೋಡ್ರಿ. ಕರಿನ ಮಸ್ತ್ ಏಲಕ್ಕಿ ಜಜ್ಜಿ ಹಾಕಿ ಒಟ್ಟು ಬೆಲ್ಲ ಮುಂದೆ ಮಾಡಿ ಹಾಕಿ ಭಾರಿ ರುಚಿ ಆಕಿತ್ ನೋಡ್ರಿ. ಮಾಡ್ಕೊಂಡ ಬಂದ್ಬಿಟ್ಟಿದ್ರು ಇನ್ನೂ ಚಲೋ ಆಕಿತ್ತಲ್ರಿ. ಅಂದ್ರೆ ಬೆಲ್ಲ ಉಳಿತೈತೆ ಅಂತ ಯೋಚನೆ ಮಾಡಾಕತ್ತಾರ ಅವ್ರು. ಹಂಗೇನಿಲ್ಲಪ್ಪ. ಅಲ್ಲ ಅಂದ್ರೆ ನಾನು ಹೆಂಡತಿ ರುಚಿ ಮಾಡೋದಿಲ್ಲ, ಅದಕ್ಕೆ ಅಂದೆ. ಇರ್ಲಿ ಬಿಡ್ರಿ, ನಾನು ಇಲ್ಲೇ ಮಾಡ್ಕೊಂಡು ತಿಂತೀರಂತ ತಂದೆ. ಇನ್ನೊಮ್ಮೆ ಯಾವಾಗಾರ ತರೋದಿದ್ರ ಮಾಡ್ಕೊಂಡ ತೊಗೊಂಬರ್ತೇನೆ ತೋರಿ. ಯಪ್ಪ, ಯಾವಾಗ ಬಂದಿ? ಈಗ ಬನ್ನಿವ. ಎಲ್ಲೋಗಿದ್ದಿ ನೀನು? ಹಿತ್ತಲಾಗ ಸಗಣಿ ತುಂಬಿ ಹಾಕಕತ್ತಿದ್ಯಪ್ಪ ತಿಪ್ಪಿಗೆ. ಆತನವ ಕೆಲಸ? ಆತಪ್ಪ. ಅದು ಹೋದ್ಸಲ ಹೇಳಿದ್ಯಲ್ಲವ, ನಿನ್ನ ಮಕ್ಕ ಕಚ್ಚು ಸುನರು ಪೌಡ್ರು ಅದೆಲ್ಲ ಅಲ್ಲೇ ಐತಿ ಮನ್ಯಾಗ. ಯಪ್ಪ ಬರ್ತಾ ತೊಂಬ ಅಂದಿದ್ಯಲ್ಲ. ಸುನರ್ ಡೆಬ್ಬಿನೂ ತಂದನಿ, ಪೌಡರು ತಂದನಿ. ಏನ ಸುನರು ಪೌಡರು ಮಕ್ಕ ಕಚ್ಕೊಂಡು ಎಲ್ಲಿ ಕುಣಿಯಾಕ ಹೊಂಟಾಳ?
ಯವ್ವ ಎಂದು ಗೊತ್ತಿಲ್ಲವ ಯವ್ವ ಇಂಥವೆಲ್ಲ ಹಚ್ಚಿ ಮಾಡಿ ನಮ್ಗೆ ಎಂದು ಗೊತ್ತಿಲ್ಲ ನೋಡು. ನಮ್ಮ ಮಕ್ಕಕ್ಕ ಇವತ್ತಿನರಿಗೆ ಹಂಗ ನಾವು ಸಹಜ ಸುಂದರಿಯಾರ ನಾವು. ಒಟ್ಟ ಮಕ್ಕಕ್ಕೆ ಸುನಾರ್ ಹಚ್ಚು ಪೌಡರ್ ಹಚ್ಚು ಇಂಥವೆಲ್ಲ ಎಂದೂ ಮಾಡಿಲ್ಲವ ಯವ್ವ. ನಮ್ಮ ಅತ್ತಿ ಯವ್ವ ಮಣಿಗ್ಯಾರಕ್ಕೆ ಬಂದು ನಿಂತ್ಲಂದ್ರ ಒಂದು ಕೂದ್ಲಾ ಕೊಟ್ಟು ಪಿನ್ನ ತಗೊಳಕತ್ರು ಸೇರ್ತಿದ್ದಿಲ್ಲಕ್ಕೆ ಗೊತ್ತನ. ಅದು ನಮ್ಮ ಅತ್ತಿ ಹೊರಗೆ ಕುಂತಿದ್ಲಂದ್ರೆ ಪಡಸಾಲಿ ಕಟ್ಟಿ ಕಾಲು ಇಡ್ತಿದ್ದಿಲ್ಲ ನಾವು, ಹೆದರಿ ಹಿಕ್ಕಿ ಹಾಕ್ತಿದ್ವಿ ನಮ್ಮ ಅತ್ತಿಗಳು ಬಂದ್ರೆ. ಈಗೇನಯ್ಯಪ್ಪ ಹಿಕ್ಕಿ ಹಾಕುದಿರ್ಲಿ, ಅದ ಹಿಕ್ಕಿನ ಹೊಳ್ಳಿ ನಮ್ಮ ಬಾಯಾಗ ಹಾಕಿ ಹೊಕ್ಕಾರ ಅಷ್ಟೇ, ಮತ್ತೇನ. ಅಯ್ಯೋ ದೇವ್ರೆ, ಸುನಾರ್ ಪೌಡ್ರ್ ಹಚ್ಕೊಂಡು ಕುಣ್ಯಾಕೊಂಟಾಳ ನೀಕಿ. ಕುಣ್ಯಾಕಲ್ವಿ ಯಾವ್ದಾರ ಏನಾರ ಮದುವೆ ಮುಂಜಿದ್ರೆ ಹಚ್ಕೊಳ್ಳೋದ ವಾಟ. ಗಿಣ್ಣದ ಹಾಲು ತಂದೇನು ನೋಡುವ, ನಿನಗೆ ಗಿಣ್ಣದ ವಡ ಅಂದ್ರೆ ಭಾಳ ಜೀವಲ್ಲ ನೀನು. ಅದಕ್ಕೆ ಒಂದೇ ದಿನದ ಗಿಣ್ಣನ ತಂದೇನಿ, ಹಾಲು ಮಸ್ತ್ ಬೆಲ್ಲ ಹಾಕಿ ಒಂದು 2 ಏಲಕ್ಕಿ ಜಜ್ಜಿ ಹಾಕಿ ಮಾಡ್ಕೊ, ಭಾರಿ ರುಚಿ ಆಕತಿ. ಏನು ಹಂಗ ತಿನ್ಲೇ ಬಿಡ್ಲೆ ಅನ್ನಂಗೆ ಆಕತಿ. ವಾ ಅಪ್ಪ ಗಿಣ್ಣದ ಬಡಿ ತಂದ್ಯಾ, ಗಿಣ್ಣದ ಹಾಲು. ಯಪ್ಪ ಈಗ ಮಾಡ್ಕೊತೇನೆ, ಈಗ ಮಾಡೇ ಬಿಡ್ತೇನೆ ಈಗ. ಹೋಗು ಮಾಡ್ಕೊ ಹೋಗು. ಯಪ್ಪ ಅಂದಂಗ ಲಕ್ಷ್ಮಿ ಇಳಿತನ ಹೆಣ್ಣ ಗಂಡ ಏನ್ ಕರ ಹಾಕಿತಿನ ಕಣ ಇಳದ ಇದು ಆಕಳ ಎತ್ತಿಳದತಿ. ಹೆಣ್ಗರ ಹಾಕೈತ್ವಾ, ಹೆಣ್ಗರ ಹಾಕೈತಿ. ಮನಿಗೆ ಮಹಾಲಕ್ಷ್ಮಿ ಬಂದಾಳ. ಆತಲ್ಲ ಮತ್ತೆ ನಸೀಬನ ತೆರೀತಪ್ಪ. ಹೆಣ್ಗರ ಹಾಕಿತನ ಚಲೋ ಆತ ಬಿಡ, ಇಳಿಲಿ ಹಂಗ ಇನ್ನೊಂದು 4 ಹೆಣ್ಗರನ ಇಳಿಲಿ. ಮನಿ ಸಲ ಈ ಹೋದ ವರ್ಷ ನಮ್ದು ಇಳಿತಪ್ಪ ಆಕಳ, ಎತ್ತು ಹಾಕಿಬಿಟ್ಟಿತ್ತು. ಎದಕ್ಕೆ ಉಪಯೋಗ? ಹೋರಿ ಹಾಕಿದ್ರೆ ಹೆಣ್ಗರ ಹಾಕಿದ್ರೆ ಏನೋ ಒಂದು ಹೈನ್ ಹಾಕಿತ್ತ ಏನ. ಮನ್ಯಾಗ ಬಂದ ಸೊಸಿ ಕಾಲ್ಗುಣ ಬರಬರಿ ಇತ್ತಂದ್ರೆ ಎಲ್ಲ ಕರೆ ಚಲೋ ಆಕತ್ಯ. ಸೊಸಿ ಕಾಲ್ಗುಣ ಬರಬರಿ ಇಲ್ಲ ಅಂದ್ರೆ ಯಾವುದು ಚಲೋ ಆಗುದಿಲ್ಲ. ಯಾರಿಗೆ ಅನ್ನಕತ್ತೀವಿ ಯವ್ವ? ನಿನಗೆ ಯಾಕಂದ್ಲೇವ ದೌಳ್ಗಂಗವ್ವ? ಯವ್ವ ಉಲ್ಲಾಳು ಯವ್ವ ಉಲ್ಲಾಳು ಉಲ್ಲಾಳು ಏನ. ನಾ ಅಂದಿದ್ದು ನಿಮ್ಮ ಅತ್ತಿಗೆ, ಆಕಿ ಬಂದಾಗಿಂದಾನು ಇದ ಹಣೆ ಬರ, ನೀ ಬಂದಿ ಈ ವರ್ಷ. ಯಪ್ಪ ಜಗತ್ತು ಎಷ್ಟು ವಿಸ್ಮಯ ಆಯ್ತು ನೋಡ. ಅಲ್ಲ ಆಕಳ ಇಳಿತಂದ್ರೆ ಹೆಣಗರ ಇಳಿಲಿ ಅಂತ ಆಸೆ ಪಡ್ತಾರ ಮನಿ ಮಂದಿ. ಅದ ಒಂದು ಸೊಸಿ ಹೊಟ್ಟಿಲಿದ್ದಾಕಿ ಹಡ್ಯಾಕತ್ಲಂದ್ರೆ ಹೆಣ್ಣಾಗಬಾರ್ದ ಯವ್ವ, ಗಂಡ ಆಗ್ಬೇಕು. ಗಂಡು 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 ಅಂತೇಳಿ ಜೀವ ತಿಂದು ಜೀರಿಗೆ ಕುಡಿ ಅರ್ದು ನೀರು ಕುಡಿತಾವ ಒಂದಳತಿ. ಆ ನಮ್ನಿ ಜಲಮ ತಿಂತಾವ್. ಮನ್ಯಾಗ ಹುಟ್ಟಿದ್ರೆ ಗಂಡು ಹುಟ್ಟಬೇಕು, ಕರ ಮರಿ ಹಾಕ್ತಂದ್ರೆ ಹೆಣ್ಗರನ ಹುಟ್ಟಬೇಕು. ಹೆಂಗ ನೋಡಲ್ಲ? ಹಂಗೆ ಬಿಡುವ. ಏ ವೇದಾಂತ ಮಾತಾಡಿದ್ ಸಾಕು, ಮುದೇವಿ ಮಾರಿಕೆ ತಗೊಂಡ್ ನಡೀದನ ಮೊದಲು ಗಿಣ್ಣ ಮಾಡಿ ನಡಿ, ತಿಂದ ಬಿಡ್ಬೇಕ ಈಗ 1 2 ವಡಿ. ನಾನು ನನಗರ ಸಾಯಿಕ್ಕಿಂತ ಮುಂಚೆ ಬಾಯಿ ರುಚಿ ಕಳ್ಕೊಬೇಕಂತ ಭಾಳ ಆಸೆ. ಎಲ್ಲೇ ಈ ಮನ್ಯಾಗ ಎಲ್ಲಿ ಹಾಕತ್ತದ? ಏ ಸಿದ್ಧ, 1 ವಾರ ನನ್ನ ಮಗಳ ಮನೆಗೆ ಹೋಗ್ಬರ್ತೇನಪ್ಪ ಯಪ್ಪ. ನಾನು ಸಾಕಾಗೈತೆ ನನಗಂತೂ ಹೊತ್ತಾಗ. ಒಂದಿಟ್ಟು ಮೀನಾ ತಂದು ಸಾರು ಮಾಡಂದ್ರೆ ಅದನ್ನೂ ಮಾಡುವಲ್ರಿ, ಕೋಳಿ ಮಾಡುವಲ್ರಿ, ಏನೂ ಇಲ್ಲ ಎತ್ತೂ ಇಲ್ಲ. ಹೆಂಗೆ ತಿನ್ಬೇಕು ನಾವು? ಹೊಳ್ಳ ಬಳ ಅದ ಶಿವಟ್ ಮಾಡ್ತಾಳೆ, ಹೋಳ್ಗಿ ಮಾಡಿ ಹುಗ್ಗಿ ಮಾಡಿ ಅಂತೇಳಿ ನಮ್ಗರ ತಿನ್ನೋದಾಗ ಹೊಲ್ತು ಬಿಡ್ವಲ್ತತ್ತಾಗ. ಏನಾರು ರುಚಿ ರುಚಿಯ ಮಾಡಿ ಕೊಟ್ಟಾಳ ಅಂದ್ರೆ ತಗ. ಏ ಪಾಪ ನಿಂದಂದತ್ತಾಗ ರೊಕ್ಕ ಹೆಂಗೆ ಖರ್ಚು ಮಾಡ್ಲೇ ಅಂತಿ ನೋಡು. ಸುಮ್ಕಿರು, ಹಂಗಾಕತ್ತೇನು ಪುಟ್ಟಪ್ಪರಿ ರೊಕ್ಕ ಸುಮ್ನಿರ್ನಿ. ಇಲ್ಲೋಡ, ನಾನು ನಾಳೆ ಊರಿಗೆ ಹೋಗ್ತೀನಿ. ಇದ್ರಾಗ ಚಲೋ ಗಿಣ್ಣ ಮಾಡಿ ಒಂದು 10-15 ವಡ ಗಿಣ್ಣದ ವಡಿನ ಒಂದು ಡಬ್ಬ್ಯಾಗ ಹಾಕಿ ತೆಗೆದಿಡು. ನಾಳೆ ಬೆಳಗ್ಗೆನ ಹೊಂಟಾನೆ ತೊಗೊಂಡು ಹೋಗ್ತಾನೆ ನನ್ನ ಮಗಳ ಮನೆಗೆ. ಆತು ತಗೋ. ತಿಂದು ಉಳಿದು ಅಂದ್ರೆ ಒಯ್ಯವಂತ್ಬೇ. 2 ತಿನ್ರಿ ಉಳಿದು ಬಂದ್ರ ಅಂತ. ಆತು. ಆದರೂ ಇಲ್ಲೋಡ ರುದ್ರಪ್ಪ, ನಿನ್ನ ಮಗಳಿಗೆ ಒಟ್ಟು ಬುದ್ಧಿ ಹೇಳ್ಬೇಕಪ್ಪ ನೀನು. ಏನು ದೊಡ್ಡವ್ರು ಸಣ್ಣವ್ರು ಅನ್ನೋ ಕಿಮ್ಮತ್ತಿಲ್ಲ, ಏನಿಲ್ಲ. ಅನ್ಪಡ ಮಾರಿದ ಒಟ್ಟ ಬಾಯಿಗೆ ಲಗಾಮಿಲ್ಲ ನೋಡು. ಏನು ಮಾತಾಡ್ತೈತಿ ಅವ್ವ ನಾವಲ್ಲಿವ. ಅತ್ತಿ ಅಂತತಿ, ಅತ್ತೆನೂ ಮರ್ಯಾದಿಲ್ಲ, ಮಾವನ ಕಿಮ್ಮತ್ತಿಲ್ಲ. ನನಗಂತೂ ಬಿಡು ಎಳ್ಳ ಕಾಳ ಮರ್ಯಾದೆ ಕೊಡೋದಿಲ್ಲ. ನಿನ್ನೆ ಒಂದು ತಟಗೆ ಬೆಣ್ಣೆ ಜಾಸ್ತಿ ತಿಂದ್ಯಪ್ಪ. ಏನದು ತಿಂದ್ರೆ? ಅಲ್ಲ ನಾನೇನು ನಿಮ್ಮ ಅಂದ್ರೆ ಅವ್ರಪ್ಪನ ಮನಿದ ಅಂದ್ರೆ ನಿಮ್ಮ ಮನೆಗೆ ಏನಾರ ಬಂದು ಉಣ್ಣಾಕತ್ತೇನೆ? ಇಲ್ಲ ಅಂದರೂ ಅದೊಂದು ತಟಗೆ ಬೆಣ್ಣೆ ತಿಂದಿದ್ದಕ್ಕೆ ಒಟ್ಟೋ ಸಮಾಧಾನ ಇಲ್ಲ ನಿನ್ನ ಮಗಳಿಗೆ. ಏನೊಂದು ಅಳತಿ, ಅಯ್ಯೋ ಬೆಣ್ಣೆ ತಿಂದ್ರ ಅಂದ್ಲು. ಬೆಳಗ್ಗೆ ಎದ್ದು ನಿನ್ನ ಮುಂದೆ ಹೇಳ್ತೇನೆ, ಹೊಟ್ಟೆ ಜಾಡಿಸಿ ಗನ ತ್ರಾಸಾಗಿತ್ತಪ್ಪ ಯಪ್ಪ. ಬಟ್ಟೆಗಳಿಗೆ ತೊಗೊಂಡಿಂದ ಆರಾಮಾಗೈತೆ ನೋಡು ಒಂದಿಟ್ಟು. ಗೊತ್ತನು ಈ ಕೆಟ್ಟ ಕಣ್ಣು ಬಿಡುದು, ಕಣ್ಣು ಮಣ್ಣಾಲಿ. ಮನುಷ್ಯ ತಿನ್ನು ಉಣ್ಣೋದಕ್ಕೂ ಹಿಂಗೆ ಸಣ್ಣತನ ಮಾಡಬಾರ್ದ. ಈಟ ಏನಲ್ಲ, ಕದ್ದ ಅರ್ಧ ಕಿಲೋ ಬೆಣ್ಣೆ ಬರೀ ಕದ್ದ ತಿಂದಿವೆ. ಮತ್ತೆ ನಮ್ಮ ಕಡೆ ಕೇಳಿ ಹಾಕಿಸ್ಕೊಂಡಿದ್ದು ಬೇರೆ. ಅಷ್ಟು ಹಾಕೊಂಡ ತಿಂದ್ರೆ ಹೊಟ್ಟೆ ಜಾಡಿಸ್ಲಾರ್ದ ಮತ್ತೇನಾದಿತ್ತು? ಏನು ಬರ್ಬರ್ತಾ ಹರಿದ ಹುಡುಗಿ ತಡ್ಕೊಳಕ ವಯಸ್ಸಾಗೈತಿ ಅವ್ವ. ಕೂಳು ಬಾ ಸೂಕ್ಷ್ಮ ಆಗ್ಬೇಕು. ಕುಳ್ಕುತ್ತಾ ನೀರು ಪಿತ್ತ ಗೊತ್ತೈತಿಲ್ಲ? ನೋಡ್ ಹಿಂಗ ಮಾತಾಡ್ತಾಳ ನೋಡು. ದೊಡ್ಡವ್ರು ಸಣ್ಣವ್ರು ಅನ್ನೋದು ಏನೇನಿಲ್ಲ, ಹಿಂಗ ಮಾತಾಡ್ತಾಳ. ಇರ್ಲಿ ಬಿಡ್ರಿ, ಹಂಗಾರೆ ನಾ ಬರ್ಲೆ? ಪಾಪ ನಿನಗೂ ಹತ್ತಕತ್ತನ, ಹೋಗಿ ಬಾರಪ್ಪ. ಮತ್ತೆ ಅಣ್ಣ ಕುಂದ್ರ, ನಿನ್ ಮಗಳು ಒಳಗೆ ಹೋಗ್ಯಾಳ, ಅವ್ರು ಚಾಗಿ ಮಾಡ್ಕೊಂಬರ್ತಾಳ, ಕುಡ್ದು ಹೋಗುವಂತಿ. ಅಂತದೇನು ಅವಸರ ಐತಿ? ಈ ಪಾಪ ಊರಾಗ ಏನಾದ್ರು ಕೆಲಸ ಇರ್ಬೇಕು ಬಿಡ, ಚಾ ಮಾಡ್ತಾಳ ಅಂತಿಕೆ. ನೀನು ಚಾ ಮಾರಿಕೆ, ನೀನು ಚಾ ಕುಡಿಯಾಕಾಗಿ ಪಾಪ ಅವ ಮಾಡೋ ಕೆಲಸ ಬಿಟ್ಟು ಕುಂದ್ರಾಕತ್ತೇನು? ಪಾಪ ಸುಮ್ನಿರ್ನಿ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ, ಏನಾಗುದಿಲ್ಲ. ತಟ ಚಾ ಕೊಟ್ರ ಅಯ್ಯ ಮನಿಗೆ ಬಂದಾರನ ಅದು ಹೆಂಗ ನೀವು ನಡೆಸ್ಕೊಳ್ಳೋ ರೀತಿ ಏನ್ ತಾನ? ತಂಗಿ ಬೇಡವಾ, ನಾ ಇನ್ನೊಮ್ಮೆ ಮಾಡ್ತೇನೆ, ಬರ್ತಂತು. ಯಪ್ಪ ನಿಂದ್ರ, ಇದು ಬರೇ ತಂಗಿ ಮನಿ ಅಲ್ಲ, ಮಗಳ ಗಂಡನ ಮನಿ, ಮಗಳ ಮನಿ, ನಿನ್ನ ಹಳ್ಯಾನ ಮನಿ. ಏನ ತಟ ಚಾ ಕುಡಿದು ಏನಾರ ನಾಷ್ಟ ತಿಂದ ಹೋಗ್ನಿ, ಹಂಗ ಹೆಂಗ್ ಹೋಗಿಪ್ಪ? ಅಯ್ಯ
ಸ್ವಲ್ಪ ತಿಂದೋಗಪ್ಪ, ಹಂಗ ಹೋಗ್ಬೇಡ. ಹಾಲು ತಂದು ಕೊಟ್ಟಿ ಕ್ಯಾನಿನ್ ತುಂಬ. ಹೇ ಸುಮ್ಮನಿರಿ. ಇಲ್ವಾ ಕೆಲಸ ಅದ ಊರಾಗ, ಬರ್ತೇನೆ ಮತ್ತೆ ಬರ್ತೇನೆ. ಯಪ್ಪ ನೀ ಒಳಗೆ ಬಾ, ತಟ ಚಾ ಕುಡ್ದು ಹೋಗ್ಬಾ ನೀನು. ಎದ್ದು ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಉರ್ತಾಣಿಕಿ ನೋಡು. ಅಪ್ಪನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ಲು. ಯವ್ವ ನಾವಲ್ಲಿ ವಯ್ವ ಇಂಥದೇನು ಎಲ್ಲಿ ನೋಡಿದಿಲ್ವಾ ಮುಳಿನ. ಅದಕ್ಕೆ ನೋಡು ಮನೆಯಿಂದ ತಂದು ಹೋಗಿಸ್ಕೊಂಡು ಮಾತು ಕೇಳೋದಿಲ್ಲ, ಒಟ್ಟ ಹೆದರಂಗಿಲ್ಲ. ಅದ ಹೊರಗಿಂದಾಗಿದ್ರೆ ಕರ್ಕೊಂಡು ಹೋಗಿತ್ತಾನೆ. ಈಗ ಒಟ್ಟ ಹೆದರದಿಲ್ಲ. ನಿಮ್ಮ ತಂಗಿ ಅಣ್ಣನ ಮಗಳಕಿ ಏನ ಬಳ್ಳ ತೋರಿಸಿದ್ರೆ ಇಡೀ ಮಣಕೈ ಮಠ ನುಂಗಿ ಬಿಡ್ತಾಳ. ಮಸಳಿ ಜಾತಿ ಆಕಿ, ಮಸಳಿ ಜಾತಿ ಆಕಿ. ಅತ್ತಿಯಾರ ನಾನು ಮಾಡ್ಬೇಕಾಗಿದ್ದ ಕೆಲಸ ನಾನು ಸೊಸಿ ಮಾಡಕತ್ತಾಳ. ಇರ್ಲಿ ಬಿಡ್ರಿ, ತಂದಿ ಮಗಳ ಅನ್ನೋದು ಹೆಚ್ಚಲ್ಲನ. ತಂದಿಗೆ ಇಲ್ಲಿ ಮಠ ಬಂದಾನ ಪಾಪ. ಇಲ್ಲಿ ಮಠ ಬಂದಿರೋ ತಂದಿನ ಹಂಗೆ ಹೆಂಗೆ ಕಳಿಸ್ತಾಳೆ ಅಲ್ಲತ್ತ. ಈಗ ನೀವ ನಿಮ್ಮ ಮಗಳನ್ನ ಹಂಗೆ ಹೆಂಗೆ ಕಳಿಸ್ತೀರಿ? ಊರಾಗಿರೋ ಮಗಳಿಗೆ ಅದನ್ನು ಕೊಡ್ಬೇಕು, ಇದನ್ನು ಕೊಡ್ಬೇಕು ಅಂತೇಳಿ ಜೀವ ಹಿಂಗೆ ಹೊತ್ತೋರ್ಯಾಕತ್ತತ್ ನೋಡ್ರಿ. ಅದಕ್ಕೆ ಅಕ್ಕಿಗೂ ಹಂಗೆ ಅನಿಸ್ತಿರ್ತೈತಿ. ಸುಮ್ಮನಿರಿಪ್ಪ, ನೀವೆಲ್ಲದಕ್ಕೂ ಅಪಾರ್ಥ ತಿಳ್ಕೊಬಾರ್ದು. ಬಾ ಬಿಡು ನೀರು ಹಾಕ. ಹಾಕ್ಬೇಡ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೊಲ್ಲಪ್ಪ ಅಂತ. ಏ ನಿಮ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಕ. ಅದೇ ಇಲ್ಲ ಹೌದಾ, ನಾನು ಒಂದು ಖರ್ಚು ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆದ ವಿಡಿಯೋ ಮಾಡ್ತೀನಿ. ಆದ್ರೆ ಮೀನ್ ಜಿಗ್ಯಾತಾವ, ಮೀನ್ ಜಿಗ್ಯಾತಾವ. ಹಾ ಜಿಗ್ಯಾತಾವ. ಇದೆ ಅಲ್ಲ ನೋಡ್ರಿ,
ಫೋಟೋ ಹೊಡ್ಕೋಬೇಕ ಏನು ಮಾಡ್ಬೇಕ?